ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನಿರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನವೋ ಮುದ್ದಿನ ಕರು, ಕನ್ನಡತನ ಮುಂದಿದ್ದರೆ ನೀ ನಮಗೆ ಕಲ್ಪತರು. ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿ. ಸ್ನೇಹಿತರೆ ನಮಸ್ತೆ. ಕಳೆದ 3 ದಿನದ ಹಿಂದೆ ಚಿಕ್ಕಮಗಳೂರಿನ ಕುಂಬಕ ಸಾಂಸ್ಕೃತಿಕ ಪ್ರತಿಷ್ಠಾನವು ಸನ್ಮಾನ್ಯ ಶ್ರೀ ಕುಂದೂರು ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನನ್ನ ಲೇಖನಗಳಿಗೆ ಕುಂಬಕ ಸಾಹಿತ್ಯ ಸಿರಿ ಪ್ರಶಸ್ತಿ ಬಂದಿತ್ತು. ಪ್ರಶಸ್ತಿಯ ಜೊತೆಗೆ ನಗದು ಸ್ವರೂಪದ ಪುರಸ್ಕಾರವೂ ಸಹ ನೀಡಿದರು. ಆ ನಗದು ರೂಪದಲ್ಲಿ ಬಂದಂಥ ಹಣವನ್ನು ಮತ್ತು ಆ ಪ್ರಶಸ್ತಿಯ ಶಾಲು ಹಾರ ಗೌರವಗಳನ್ನು ನಮ್ಮ ತರೀಕೆರೆಯಲ್ಲಿ ಸ್ಮಶಾನ ಕಾಯುವಂತಹ ನಮ್ಮ ಹೆಸರು ಧನುಷ್ ಅವರು, ತಿಪ್ಪೇಶ್ ಅವರ ಮಗ ಧನುಷ್ ಅವರಿಗೆ ಅದನ್ನು ಅರ್ಪಿಸ್ತಾ ಇದ್ದೀನಿ. ಕಾರಣ ಧನುಷ್ ಅವರು ತುಂಬ ಚೆನ್ನಾಗಿ ಸಂಗೀತವನ್ನು ಹೇಳ್ತಾರೆ. ಧ್ವನಿ ಕಂಠ ತುಂಬ ಚೆನ್ನಾಗಿದೆ. ಬಡತನದ ಕಾರಣಕ್ಕೆ ಇವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಈ ಬಡತನ ಇರುವ ಕಾರಣಕ್ಕೆ ಇವ್ರನ್ನ ಗುರುತಿಸುವಂತಹ ವ್ಯವಸ್ಥೆಯೂ ಇಲ್ಲದಾಗಿದೆ. ಆ ಕಾರಣಕ್ಕಾಗಿ ನನಗೆ ಬಂದಂಥ ಪ್ರಶಸ್ತಿಯನ್ನು, ನನಗೆ ಪ್ರಶಸ್ತಿಯ ಮೂಲಕ ಬಂದಂಥ ಹಣವನ್ನು ಅವರಿಗೆ ನೀಡುವುದರ ಮೂಲಕ ಅವನ ಸಾಹಿತ್ಯವನ್ನು, ಅವನ ಸಂಗೀತ ಶಕ್ತಿಯನ್ನು ಗೌರವಿಸುವಂತಹ ಉದ್ದೇಶ. ಈ ರೀತಿ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಬಡವರಿಗೆ, ದೀನರಿಗೆ ಗೌರವಗಳು, ಅವರ ಕಲೆಗಳನ್ನು ಮೆಚ್ಚಿ ಸಿಗುವಂತಹ ವ್ಯವಸ್ಥೆ ನೀವು ಮಾಡಬೇಕು ಎನ್ನುವಂಥ ವಿನಂತಿಯೊಂದಿಗೆ, ಮತ್ತು ವಿಶೇಷ ಅಂತಂದರೆ ಇವತ್ತು ನಮ್ಮ ತರೀಕೆರೆಯಲ್ಲಿ ಅಂತರ್ಘಟ್ಟಮ್ಮ ಮಾರಿ ಹಬ್ಬ. ಪ್ರತಿಯೊಂದು ಮನೆಯಲ್ಲಿಯೂ ಸಹ ಹೆಚ್ಚು ಕಡಿಮೆ ಮಾಂಸಾಹಾರಿಗಳ ಮನೆಯಲ್ಲಿ ಇವತ್ತು ಕುರಿ ಊಟ. ನಾನು ಆ ಕಾರಣಕ್ಕೋಸ್ಕರ ಸನ್ಮಾನದ ಜೊತೆಗೆ ಅವರು ಸಹ ಹಬ್ಬ ಮಾಡ್ತಕ್ಕಂತಹ ಒಂದು ಶಕ್ತಿಯೂ ಇಲ್ಲದಂತಹ ಬಡತನ ಇದೆ ಅವರಿಗೆ. ಅವರು ಇವತ್ತು ಹಬ್ಬಕ್ಕೆ ಮಾಂಸಾಹಾರವನ್ನು ತಿನ್ನಬೇಕು ಎನ್ನುವಂಥ ಉದ್ದೇಶದಿಂದ ಅವರಿಗೆ ಕೋಳಿಗಳನ್ನು ಸನ್ಮಾನದ ರೂಪದಲ್ಲಿ ಒಂದು ಫಲಕವನ್ನು ಕೊಡುವುದರ ಬದಲು ಅಥವಾ ಒಂದು ಪ್ರತಿಮೆಗಳನ್ನು ಕೊಡುವುದರ ಬದಲು ಅವರಿಗೆ ಕೋಳಿಗಳನ್ನು ಅರ್ಪಿಸಿ ಅಮ್ಮನ ಹಬ್ಬವನ್ನು ಸಂತೋಷವಾಗಿ ಈ ಕುಟುಂಬ ಆಚರಿಸಬೇಕು ಎನ್ನುವಂಥ ಅವರಲ್ಲಿ ವಿನಂತಿಯನ್ನು ಮಾಡಿದ್ದೇನೆ. ಇವನ ಸಂಗೀತ ಶಕ್ತಿಗೆ ಮುಂದೆ ಒಳ್ಳೆಯ ಪ್ರಶಸ್ತಿಗಳು ಬರಲಿ, ಇವನ ಸಂಗೀತ 4 ಜನಕ್ಕೆ ಗೊತ್ತಾಗಲಿ ಎನ್ನುವಂಥ ಉದ್ದೇಶಕ್ಕಾಗಿ ನಾನು ಈ ಕುಂಬಕ ಸಾಹಿತ್ಯ ಶ್ರೀ ಪ್ರಶಸ್ತಿಯ ಅರ್ಪಣೆಯನ್ನು ಮತ್ತು ನಮ್ಮ ಧನು ಅವರಿಗೆ ನೀಡ್ತಾ ಇದ್ದೇನೆ. ನಮಸ್ತೆ ಸ್ನೇಹಿತರೆ. ಧನುಷ್ ಅವರು ಒಂದು ಪ್ಯಾರದ ಹಾಡನ್ನು ಜನತೆಗೋಸ್ಕರ ಹೇಳ್ತಾರೆ. ಹೇಳು. ಈ ದೇಹದಿಂದ ದೂರನಾದೇಕೆ ಆತ್ಮನೇ, ಈಸಾ ಪುನಯವೇ, ಈಸಾ ಪುನಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೇಕೆ ಆತ್ಮನೇ, ಈಸಾ ಪುನಯವೇ, ಈಸಾ ಪುನಯವೇ. ಈ ರೀತಿ ಅವನಿಗೆ ಹಾಡು ಹೇಳ್ತಕ್ಕಂಥ ಶಕ್ತಿ ಇದೆ. ಈ ಕಾರಣಕ್ಕಾಗಿ ನಾನು ನನ್ನ ಮಗಳು ಬಂದು ಅವರಿಗೆ ಈ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ತೆ ಸ್ನೇಹಿತರೆ.